ಮದ್ಯ, ತಂಬಾಕು ಮತ್ತು ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಸ್ಟಾಲ್ಸಲ್ಲಿ. ಸಮ್ಮೇಳನದವರು ಸುಮ್ಮನೆ ಕಾಂಟ್ರವರ್ಸಿ ಮಾಡಲಿಕ್ಕೆ ಅಲ್ಲಿ ಮದ್ಯದ ಜೊತೆಗೆ ಮಾಂಸವನ್ನು ಸೇರಿಸಿದ್ರ? ಅವನು ಎಲ್ಲ ದುಶ್ಚಟ ಕಲ್ತ್ಬಿಟ್ಟಿದ್ದಾನೆ, ತಿಂತಾನೆ ಕುಡಿತಾನೆ ಎಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ. ತಿಂತಾನೆ ಅಂದಾಗ ಏನು ತಿಂತದ್ದು? ಈ ರೀತಿಯಾದಂಥ ಒಂದು ಫೀಲಿಂಗ್ ಇದೆ. ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ರೆಡ್ ಮೀಟ್ ವಿಚಾರ ಬಂದರೆ ಒಂದಿಷ್ಟು ದಂಗೆಗಳೇ ಎದ್ದೋಗ್ಬಿಡ್ತದೆ ಭಾರತದಲ್ಲಿ. ಆದರೆ ಎಷ್ಟೋ ಜನರಿಗೆ ಪಾಪ ತಿನ್ಬೇಕಂತ ಆಸೆ ಇರ್ತದೆ. ರೆಡ್ ಮೀಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು? ಕಾರ್ಬೋಹೈಡ್ರೇಟ್ ರೆಡ್ ಮೀಟಿಗಿಂತಲೂ ಕೆಟ್ಟದು ಅಂತ ನಾವು ಮೊದಲಿಗೆ ತಿಳ್ಕೊಬೇಕು. ಆದರೆ ರೆಡ್ ಮೀಟ್ ಮತ್ತು ವೈಟ್ ಮೀಟ್ನ ನೀವು ಕಂಪೇರ್ ಮಾಡೋದಾದರೆ ಖಂಡಿತವಾಗ್ಲೂ ವೈಟ್ ಮೀಟ್ ಇದಕ್ಕಿಂತ ಬೆಟರ್ ಇದೆ. ಸಸ್ಯಾಹಾರವನ್ನು ತಿನ್ನುವಂಥದ್ದು ಈ ಶ್ರೇಷ್ಠ ಕನಿಷ್ಠ ಇದು ವೈದ್ಯಕೀಯ ಮತ್ತು ವೈಜ್ಞಾನಿಕವಾದಂಥ ಆಧಾರಗಳಿಂದ ರುಜು ಆಗಿ ಮಾಡ್ತಿರೋದಲ್ಲ. ಬದಲಿಗೆ ಇದಕ್ಕೆ ಬೇರೆ ಕಾರಣಗಳಿದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಜಾತಿ ಶ್ರೇಣೀಕರಣದ ಕಾರಣಗಳು ಇಂಥ ಕಾರಣಗಳಿವೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ನಮ್ಮಲ್ಲಿ ದಿನ ಬೆಳಗಾದ್ರೆ ತಿನ್ನೋ ವಿಚಾರದಲ್ಲಿ ಇಷ್ಟೊಂದು ಗೊಂದಲ ಆಗತ್ತೆ ಅಂತ ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಿದ ಮೇಲೇ ಗೊತ್ತಾಗಿತ್ತು. ಸಮ್ಮೇಳನದ ಅಧ್ಯಕ್ಷರು, ಆ ಸ್ಥಳದ ಆಯ್ಕೆ ವಿವಾದ ಇದೆಲ್ಲ ತಣ್ಣಗಾಗ್ತಾ ಇದ್ದಂತೆ ಬಾಡೂಟ ನಿಷೇಧ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸೊ ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ ನಡೀತಾ ಇರುವಂತಹ 82ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮತ್ತೊಂದು ವಿವಾದ ಸುತ್ತಕೊಂಡಿದೆ. ಮಾಂಸಾಹಾರ, ಮದ್ಯ ಹಾಗೂ ತಂಬಾಕು ಮಾರಾಟವನ್ನ ನಿಷೇಧಿಸಲಾಗಿದೆ ಅನ್ನೋ ಷರತ್ತಿನ ನಿಯಮದ ವಿರುದ್ಧ ದೊಡ್ಡ ಕೂಗು ಕೇಳಿಬಂದಿತ್ತು. ಸೊ ಈ ಮಾಂಸಾಹಾರಕ್ಕೆ ರಾಜಕೀಯ ಹಾಗೂ ಸಾಂಸ್ಕೃತಿಕ ಆಯಾಮಗಳು ಕೂಡ ಇದೆ. ಆದರೆ ಈ ವಿಚಾರಕ್ಕೆ ವೈದ್ಯಕೀಯ ಆಯಾಮ ಏನು ಹೇಳುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಈ ಚರ್ಚೆಯಲ್ಲಿ ಆಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ನ ಡಾಕ್ಟರ್ ವಾಸು HV ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಸಾಹಿತ್ಯ ಸಮ್ಮೇಳನದಲ್ಲಿ ನಾನ್ ವೆಜ್ ಬೇಕಾ ಬೇಡವಾ, ನಿಮ್ಮ ಒಪಿನಿಯನ್ ಏನು? ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ನಾನ್ ವೆಜಿಟೇರಿಯನ್ ಬೇಕು ಅನ್ನೋವಂಥ ಚರ್ಚೆ ಭಾಳ ಗಂಭೀರವಾಗಿ ಶುರುವಾಗಿದೆ. ನನ್ನ ಪ್ರಕಾರ ಅಲ್ಲಿ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಕೊಡಬೇಕು ಮತ್ತು ಮೊಟ್ಟೆ ಕೊಡಬೇಕು ಅಂತ ನಡೀತಿದೆ. ಮೊಟ್ಟೆ ಮಾತ್ರ ಅಲ್ಲ, ಮೊಟ್ಟೆ ಅಲ್ಲದೆ ಚಿಕನ್ನು ಮತ್ತು ಬೇರೆ ಈ ರೀತಿಯಾದಂಥ ನಾನ್ ವೆಜ್ಜನ್ನು ಕೂಡ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಸಾಹಿತ್ಯ ಸಮ್ಮೇಳನದಲ್ಲಿ ಊಟದ ಕಾರಣಕ್ಕಾಗಿ ಅವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಕಳೆದ 20 ವರ್ಷದಲ್ಲಿ ನೀವು ಸಾಹಿತ್ಯ ಸಮ್ಮೇಳನದ ಶುರುವಾದ ಮರುದಿನದ ಪತ್ರಿಕಾ ವರದಿ ನೋಡಿದ್ರೆ ಕನಿಷ್ಠ ಅರ್ಧದಷ್ಟು ಸಮ್ಮೇಳನದಲ್ಲಿ ಊಟದ ಅವ್ಯವಸ್ಥೆ ಬಗ್ಗೆ ವರದಿ ಇದ್ದೇ ಇರುತ್ತೆ. ಹಾಗಾಗಿ ಊಟದ ಅವ್ಯವಸ್ಥೆ ಅದು ನಾನ್ ವೆಜಿಟೇರಿಯನ್ನಿಂದ ಶುರುವಾಗಿರೋದಲ್ಲ. ಇಷ್ಟು ವರ್ಷ ಇದ್ದಿದ್ದು ವೆಜಿಟೇರಿಯನ್ ಫುಡ್ಡೇ. ಊಟನ ಭಾಳ ಸರಳವಾದಂಥ ಊಟವನ್ನು, ವೆಜ್ಜು ಮತ್ತು ನಾನ್ ವೆಜ್ಜನ್ನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ರಿಗೂ ಕೂಡ ಕಡಿಮೆ ಐಟಮ್ಸ್ನ ಮಾಡಿ ಕೊಟ್ಟರೆ ಅದು ಸರಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಹೊರತುಪಡಿಸಿದಂಥ ಉಳಿದ ಕಾರಣಗಳನ್ನ ನಾವು ಚರ್ಚೆ ಮಾಡ್ಬೋದು. ಸಾಹಿತ್ಯ ಸಮ್ಮೇಳನದಲ್ಲಿ ನಾನ್ ವೆಜಿಟೇರಿಯನ್ ಫುಡ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಆದರೆ ರಾಶಿಗಟ್ಟಲೆ ಜನ ಬಂದಾಗ ನಾನ್ ವೆಜ್ಜನ್ನು ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು, ಅಥವಾ ಅವರಿಗೆಲ್ರಿಗೂ ಸಹ ಅದ್ರ ವ್ಯವಸ್ಥೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಅಷ್ಟೇ ಅಲ್ಲ, ಖರ್ಚು ಕೂಡ ಕಡಿಮೆ ಆಗ್ತದೆ ವೆಜ್ ಮಾಡಿದ್ರೆ. ಈ ಒಂದು ಇದೆಲ್ಲ ಒಂದು ಪಾಯಿಂಟ್ಸ್ ಇಟ್ಕೊಂಡು ಸಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನ್ ವೆಜ್ ಬೇಡ ಅಂತ ನಿರ್ಧಾರ ಮಾಡಿರ್ಬೋದಲ್ಲ, ನೀವು ಹೇಗೆ ಹೇಳ್ತೀರಿ? ಕಳೆದ 20 ಸಾಹಿತ್ಯ ಸಮ್ಮೇಳನಗಳಲ್ಲಿ ಕನಿಷ್ಠ 10 ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತ್ಯ ಸಮ್ಮೇಳನ ಶುರುವಾದ ಮರುದಿನದ ಪತ್ರಿಕಾ ವರದಿಗಳಲ್ಲಿ ನಿಮಗೆ ಊಟದ ಅವ್ಯವಸ್ಥೆ, ತಟ್ಟೆಗಳ ಎರಚಾಟ, ಎಲ್ರಿಗೂ ಊಟ ಸಿಗದೆ ಹೋದ್ರು ಅಂತ ಇದೆಯಲ್ಲ, ಅವಾಗ ಏನು ಪ್ರಾಬ್ಲಮ್ ಆಗಿತ್ತು? ಅದು ನಾನ್ ವೆಜ್ಜಿಂದ ಪ್ರಾಬ್ಲಮ್ ಆಗಿತ್ತಾ? ಅದು ವೆಜಿಟೇರಿಯನ್ ಫುಡ್ ಕೊಡ್ತಿದ್ದಾಗಲೇ ಆಗಿತ್ತು. ನೀವು ಅಷ್ಟು ಐಟಮ್ಸನ್ನು ಮಾಡಿ ಅಷ್ಟು ದುಡ್ಡು ಖರ್ಚು ಮಾಡ್ತಿರೋಂಥ ಸಂದರ್ಭದಲ್ಲಿ ನೀವು ಅದರೊಳಗಡೆ ಮಾಂಸಾಹಾರವನ್ನು ಕೂಡ ನೀವು ಸೇರಿಸಿ ನೀವು ಸರಳಗೊಳಿಸ್ಬೇಕು ಆ ಊಟನ. ಆ ಊಟದಲ್ಲಿ ನಮ್ಮಲ್ಲಿ ಅಷ್ಟು ಐಟಮ್ಸ್ ಕೊಡ್ತೀವಿ ಅಂತ ಹೇಳ್ತಾ 8, 10, 15, 20 ಐಟಮ್ಸ್ ಎಲ್ಲ ಕೊಡ್ತಾಯಿದ್ರೆ ಅದರಿಂದ ನೀವು ಖರ್ಚು ಜಾಸ್ತಿ ಆಗ್ತಿರೋದು ಅದರಿಂದ. ಅದು ನಾನ್ ವೆಜಿಟೇರಿಯನ್ನಿಂದ ಅಲ್ಲ. ಸೊ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಕೂಡ ಸರಳವಾದ ರೀತಿಯಲ್ಲಿ ಕೊಡೋದು ಒಳ್ಳೆಯದು ಅಂತ ಅನ್ಸುತ್ತೆ. ಅದರಿಂದ ಯಾವುದೇ ಸಮಸ್ಯೆ ಆಗಲ್ಲ. ಈಗ ಹಾಗಿದ್ರೆ ಸಾಮಾನ್ಯ ಜನರ ಆರೋಗ್ಯದ ವಿಚಾರವಾಗಿ ನಾವು ನೋಡೋದಾದ್ರೆ ಮಾಂಸಾಹಾರ ಬೆಸ್ಟಾ ಅಥವಾ ಸಸ್ಯಾಹಾರ ಬೆಸ್ಟಾ? ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡೂ ಕೂಡ ಬೇಕು. ಅಂತಂದರೆ ನಿಮಗೆ ಸರಿಯಾಗಿರ್ತಕ್ಕಂಥ ಪೌಷ್ಟಿಕಾಂಶ ಸಿಗಬೇಕು. ಮತ್ತು ಆ ಪೌಷ್ಟಿಕಾಂಶ ಅಂತ ಅಂದಾಗ ಅದು ಪ್ರೋಟೀನ್ ಮಾತ್ರ ಅಲ್ಲ, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಮಾತ್ರ ಅಲ್ಲ, ಅದರ ಜೊತೆಗೆ ಸಾಕಷ್ಟು ಫೈಬರ್ ಕೂಡ ಬೇಕು. ಸೊ ಫೈಬರು ನಿಮಗೆ ಬಹುತೇಕ ಸಸ್ಯಾಹಾರದಿಂದ ಸಿಗುತ್ತೆ. ಪ್ರೋಟೀನು ಸಸ್ಯಾಹಾರದಿಂದನೂ ಸಿಗುತ್ತೆ, ಮಾಂಸಾಹಾರದಿಂದನೂ ಸಿಗುತ್ತೆ. ನೀವೊಂದು ಇಂಡಿವಿಜುವಲ್ ಚಾಯ್ಸ್ ಬೇಕಾದ್ರೆ ಮಾಡ್ಬೋದು. ನಾನು ಸಸ್ಯಾಹಾರ ಮಾತ್ರ ತಿಂತೀನಿ, ನಾನು ಮಾಂಸಾಹಾರ ಮಾತ್ರ ತಿಂತೀನಿ ಅಂತ. ಹಾಗೆ ಹೇಳಿದಾಗ ಡಾಕ್ಟ್ರಾಗಿ ನಾವು ಅವರಿಗೆ ನೀವು ಈ ತಿನ್ನೋದಾದರೆ ಇದ್ರ ಜೊತೆಗೆ ಇದನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ಬೋದು. ಆದರೆ ನೀವೊಂದು ಸಮುದಾಯದ ದೃಷ್ಟಿಯಿಂದ ನೋಡೋದಾದರೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಕೂಡ
ನಮ್ಮ ಊಟದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ನೀವು ಹೇಳ್ತೀರಿ ಎರಡೂ ಬೇಕು ಅಂತ, ಆದರೆ ಎಷ್ಟೋ ಜನ ಸೆಲೆಬ್ರಿಟಿಗಳು ಬರೀ ವೆಜ್ ತಿಂದ್ಕೊಂಡೇ ಬದುಕ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅನುಷ್ಕಾ ಶರ್ಮಾ ಆಗಿರ್ಬೋದು, ಆಲಿಯಾ ಭಟ್ ಆಗಿರ್ಬೋದು, ಜಾನ್ ಅಬ್ರಹಂ ಆಗಿರ್ಬೋದು, ಇವರೆಲ್ಲರೂ ಸಹ ವೆಜ್ನೇ ಪ್ರಮೋಟ್ ಮಾಡ್ತಾರೆ. ಯಾಕೆ? ಮತ್ತು ಅಷ್ಟು ಬಾಡಿ ಬಿಲ್ಡ್ ಮಾಡಿದ್ದಾರೆ ಅವರು, ಅದಕ್ಕೆ ನಾನ್ ವೆಜ್ ಬೇಕಂತ ಇಲ್ಲ ಅಲ್ವಾ ಹಾಗಾದರೆ? ಈಗ ನೀವು ಅನುಷ್ಕಾ ಶರ್ಮಾ, ಆಲಿಯಾ ಭಟ್ ಮತ್ತು ಜಾನ್ ಅಬ್ರಾಮ್ನ ಪಕ್ಕಕ್ಕಿಡಿ. ಯಾಕಂದರೆ ಸೆಲೆಬ್ರಿಟಿ ಆಗೋದು ಅಷ್ಟೇ ಆರೋಗ್ಯವನ್ನು ಸೂಚಿಸುತ್ತೆ ಅಂತ ಏನೂ ಇಲ್ಲ. ಆದರೆ ವಿರಾಟ್ ಕೊಹ್ಲಿ ಮುಖ್ಯ. ಯಾಕಂದರೆ ವಿರಾಟ್ ಕೊಹ್ಲಿ ಒಂದು ಆಟವನ್ನು ಆಡ್ತಕ್ಕಂಥ ಕ್ರಿಕೆಟ್ನಲ್ಲಿ ಗಮನಾರ್ಹವಾದಂಥ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವ್ರ ವಿಚಾರ ಆರೋಗ್ಯದ ದೃಷ್ಟಿಯಿಂದ ನೀವು ಹೆಚ್ಚು ದೈಹಿಕವಾದಂಥ ಪರ್ಫಾರ್ಮೆನ್ಸನ್ನು ತೋರಿಸೋದಕ್ಕೆ ನಿಮಗೆ ವೆಜಿಟೇರಿಯನ್ನೇ ಬೆಸ್ಟು, ಅದು ನೋಡಿ ವಿರಾಟ್ ಕೊಹ್ಲಿ ಅಂತ ನೀವೇನಾದರೂ ಹೇಳೋದಾದರೆ ಅದಕ್ಕೆ ನನ್ನ ಉತ್ತರ, ನೀವು ಒಲಿಂಪಿಕ್ಸ್ನಲ್ಲಿ ಕಳೆದ 50 ಒಲಿಂಪಿಕ್ಸ್ನಲ್ಲಿ ನಿಮಗೆ ಯಾರ್ಯಾರು ಎಷ್ಟೆಷ್ಟು ಪದಕಗಳನ್ನು ಗೆದ್ದಿದ್ದಾರೆ, ಅದರಲ್ಲಿ 100 ಮೀಟರು, 400 ಮೀಟರು, 5000 ಮೀಟರು, 10,000 ಮೀಟರು ಎಲ್ಲ ಓಡಿರುವಂಥವ್ರು, ಬೇರೆ ಬೇರೆ ಆಟಗಳಲ್ಲಿ ಪದಕ ಗೆದ್ದಿರೋರಲ್ಲಿ ವೆಜಿಟೇರಿಯನ್ ಎಷ್ಟಿರ್ಬೋದು, ನಾನ್ ವೆಜಿಟೇರಿಯನ್ ಎಷ್ಟಿರ್ಬೋದು ಅಂತ ನೀವೊಂದು ಲೆಕ್ಕ ಹಾಕಿ. ಸೊ ಯಾವುದೇ ಲೆಕ್ಕ ಹಾಕದೆ ಹೇಳ್ಬೋದು ಅಂತಂದರೆ 99% ಅಥವಾ ಅದಕ್ಕಿಂತ ಹೆಚ್ಚು ಜನ ಈ ಕ್ರೀಡೆಗಳಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ನಾನ್ ವೆಜಿಟೇರಿಯನ್ಸ್ ಆಗಿದ್ದಾರೆ. ಹಾಗಾಗಿ ನೀವು ಅದನ್ನು ವಿರಾಟ್ ಕೊಹ್ಲಿಯ ಒಂದು ನಿರ್ದಿಷ್ಟವಾದಂಥ ಉದಾಹರಣೆಯನ್ನು ತೆಗೆದುಕೊಂಡು ನೀವು ಇದನ್ನು ಹೇಳಬಾರ್ದು ಅಂತ ಅನ್ಸುತ್ತೆ. ಇನ್ನೂ ಒಂದು ವಿಚಾರ ಹೇಳೋದಾದರೆ, ಹಾಗಾದರೆ ವಿರಾಟ್ ಕೊಹ್ಲಿಗೆ ಎಲ್ಲಿಂದ ಸಾಧ್ಯ ಆಯಿತು ಇದು ಅಂತ? ನೀವು ಕೋಟಿಗಟ್ಟಲೆ ಸಂಪಾದನೆ ಇರತಕ್ಕಂಥ ಒಬ್ಬ ಸೆಲೆಬ್ರಿಟಿ, ಅವರು ವೆಜಿಟೇರಿಯನ್ ಫುಡ್ಡಲ್ಲೂ ಕೂಡ ತನಗೆ ಬೇಕಿರುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಸ್ಥಿತಿವಂತಿಕೆ ಹೊಂದಿರ್ತಾರೆ. ಅವ್ರಿಗೆ ಎಷ್ಟು ಬೇಕಾದ್ರೂ ನಟ್ಸ್ ತಿನ್ನಲಿಕ್ಕೆ, ಸೀಡ್ಸ್ ತಿನ್ನಲಿಕ್ಕೆ ಅಥವಾ ಬೇರೆ ಬೇರೆ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳೋದಕ್ಕೆ ಇದೆಲ್ಲ ಕೂಡ ಸಾಧ್ಯ ಇರ್ತದೆ. ಹಾಗಾಗಿ ವೆಜಿಟೇರಿಯನ್ ಫುಡ್ಡನ್ನು ಮಾತ್ರ ತಿಂದ್ಬಿಟ್ಟು ಅವರು ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ನೋಡಿ ಜಾನ್ ಅಬ್ರಾಹಂ ಅದನ್ನು ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ಹಂಗೆ ನಾವು ಹೇಳಕ್ಕೆ ಬರೋದಿಲ್ಲ. ಆದರೆ ನೀವು ಕ್ರೀಡಾಪಟುಗಳು ಮತ್ತು ಅಪಾರವಾದಂಥ ದೈಹಿಕ ಸಾಧನೆ ಮಾಡಿರ್ತಕ್ಕಂಥವ್ರು ಯಾರಿದ್ದಾರೆ ಅವರು ಉದಾಹರಣೆಯನ್ನು ತೊಗೊಂಡ್ಬಿಟ್ರೆ, ಉದಾಹರಣೆ ನಿಮಗೆ ನೀವು ಕೇಳಿದ ಪ್ರಶ್ನೆಗೆ ವಿರುದ್ಧವಾದ ಡೇಟಾ ಇದೆ. ಒಲಿಂಪಿಕ್ ಕ್ರೀಡಾಳುಗಳು, ಕ್ರಿಕೆಟ್ನ ಆಡ್ತಾ ಇದ್ದಂಥವ್ರು, ಇಂಥ ಎಲ್ಲರೂ ಕೂಡ ಬಹುತೇಕರು ನಾನ್ ವೆಜಿಟೇರಿಯನ್ಸ್ ಆಗಿದ್ದಾರೆ. ಈಗ ಮತ್ತೊಂದಂತಂದರೆ, ಈಗ ನಾವು ಎಷ್ಟೋ ಹಾಸ್ಪಿಟ್ಲಿಗಳಿಗೆ ಸ್ವಲ್ಪ ಒಬೆಸಿಟಿ ಇದ್ದವರಾಗಿರ್ಬೋದು, ಏನಾದರೂ ಸ್ವಲ್ಪ ದೇಹದಾಢ್ಯ ದೊಡ್ಡ ಇರೋರಾಗಿರ್ಬೋದು, ಸ್ವಲ್ಪ ವೀಕ್ ಆಗಬೇಕು, ಆ ರೀತಿ ಹಾಸ್ಪಿಟ್ಲಿಗೆ ಹೋದಾಗ ಫಸ್ಟ್ ನಮಗೆ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡೋದು, ನೀವು ಸ್ವಲ್ಪ ನಾನ್ ವೆಜ್ಜನ್ನು ಕಡಿಮೆ ಮಾಡಿ, ಮಟನ್ ಕಡಿಮೆ ಮಾಡಿ, ಮಟನಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ, ಮಟನ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೇನು ಹೇಳೋದು? ಇಲ್ಲ, ಈಗ ಯಾವ ಡಾಕ್ಟ್ರು ಏನೇನು ಹೇಳ್ತಾರೆ ಮತ್ತು ಡಾಕ್ಟ್ರುಗಳಲ್ಲೂ ಕೂಡ ತುಂಬ ತಪ್ಪು ಕಲ್ಪನೆಗಳಿರ್ಬೋದು. ವಾಸ್ತವ ಏನು, ವಿಜ್ಞಾನ ಏನು ಹೇಳುತ್ತೆ ಅಂತ ನಾವು ನೋಡೋಣ. ವಿಜ್ಞಾನ ಹೇಳೋ ಇದರೊಳಗಡೆ ನೀವು ಹೆಚ್ಚೆಚ್ಚು ದಪ್ಪಕ್ಕಾಗೋದ್ರೊಳಗಡೆ ಎರಡು ಸಾಧ್ಯತೆ ಇದೆ. ಒಂದು, ಹೆಚ್ಚು ಕ್ಯಾಲೋರಿ ಇಂಟೇಕ್ ನೀವು ತೆಗೆದುಕೊಳ್ಳೋದು. ಹೆಚ್ಚು ಕ್ಯಾಲೋರಿ ಇಂಟೇಕ್ ಅಂತಂದರೆ ನೀವು 1 ಗ್ರಾಮ್ ಕಾರ್ಬೋಹೈಡ್ರೇಟ್ಗೆ 4 ಗ್ರಾಮ್ ಅಷ್ಟು, 4 ಕಿಲೋ ಕ್ಯಾಲೋರಿ ಅಷ್ಟು ನಿಮಗೆ ಶಕ್ತಿ ಸಿಗ್ತದೆ. ಪ್ರೋಟೀನ್ಗೂ ಅಷ್ಟೇ ಸಿಗುತ್ತೆ. ಫ್ಯಾಟ್ಗೆ 9 ಕಿಲೋ ಕ್ಯಾಲೋರಿ ಸಿಗ್ತದೆ 1 ಗ್ರಾಮ್ ಫ್ಯಾಟ್ಗೆ. ಹಾಗಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ನಿಮಗೆ ಫ್ಯಾಟ್ನಿಂದ ಜಾಸ್ತಿ ತೂಕ ಜಾಸ್ತಿ ಆಗುತ್ತೆ, ಕೊಬ್ಬು ಶೇಖರಣೆ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಕಾಣ್ತದೆ. ಅದು ಸತ್ಯ ಕೂಡ. ನೀವು ಸಿಕ್ಕಾಬಟ್ಟೆ ಫ್ಯಾಟ್ ತಿಂತಾ ಇದ್ದರೆ ಅದು ಮಾಂಸದಲ್ಲಿರೋದು ಇರ್ಬೋದು, ಸಸ್ಯಾಹಾರದಿಂದ ಸಿಗುವಂಥ ಫ್ಯಾಟ್ ಜಾಸ್ತಿ ತಿಂದಾಗಲೂ ಕೂಡ ನೀವು ಕೊಬ್ಬು ಶೇಖರಣೆ ಜಾಸ್ತಿ ಆಗ್ಬೋದು. ಆದರೆ ಇನ್ನೊಂದು ಅಂಶ ಕೂಡ ಇದೆ, ನಿಮ್ಮಲ್ಲಿ ಹೆಚ್ಚೆಚ್ಚು ಫ್ಯಾಟ್ ಶೇಖರಣೆ ಆಗೋದಕ್ಕೆ ಒಂದು ಹಾರ್ಮೋನ್ ಅಗತ್ಯ ಕೂಡ ಇದೆ. ನೀವು ಇನ್ಸುಲಿನ್ ಅಂತ ಕೇಳಿರ್ತೀರಿ. ಇನ್ಸುಲಿನ್ಗೆ 2 ಕೆಲಸ ಇದೆ. ಒಂದು ಕೆಲಸ ಅದು ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋದು. ಎರಡನೇದು ಹೆಚ್ಚು ಕೊಬ್ಬು ಉತ್ಪಾದನೆ ಮಾಡೋದು ಕೂಡ ಇನ್ಸುಲಿನ್ನ ಕೆಲಸ. ಈ ಇನ್ಸುಲಿನ್ ಯಾವಾಗ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ, ಯಾವಾಗ ಹೆಚ್ಚು ಕಾರ್ಬೋಹೈಡ್ರೇಟ್ ನೀವು ತಿಂತೀರಿ, ಆವಾಗ ಅದು ಹೆಚ್ಚೆಚ್ಚು ಇನ್ಸುಲಿನ್ ಉತ್ಪಾದನೆ ಆಗುತ್ತೆ. ಹಾಗಾಗಿ ನೀವು ನಾನ್ ವೆಜ್ ಜೊತೆಗೆ ಕಾರ್ಬೋಹೈಡ್ರೇಟ್ನೂ ಜಾಸ್ತಿ ತಿಂತಾ ಇದ್ದಾಗ ನಿಮಗೆ ನಾನ್ ವೆಜ್ನಲ್ಲಿರುವಂಥ ಅದರಲ್ಲಿರ್ಬೋದಾದಂಥ ಕೊಬ್ಬಿನ ಅಂಶದ ಕಾರಣಕ್ಕಾಗಿ ಇರುವಂಥ ಕ್ಯಾಲೋರೀಸೂ ಇದೆ, ಇಲ್ಲಿ ಕಾರ್ಬೋಹೈಡ್ರೇಟ್ ಕಾರಣಕ್ಕಾಗಿ ನಿಮ್ಮಲ್ಲಿ ಸಿಕ್ಕಾಬಟ್ಟೆ ಇನ್ಸುಲಿನ್ನೂ ಇದೆ. ಹಂಗಾಗಿ ಎರಡೂ ತಿಂತ ನಿಮಗೆ ಸಿಕ್ಕಾಬಟ್ಟೆ ನೀವು ಕೊಬ್ಬು ಶೇಖರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಪೋಸ್ ಒಂದು ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ನಾನ್ ವೆಜಿಟೇರಿಯನ್ ತಿನ್ನೋದೇ ಇಲ್ಲ ಅಂತ ಇಟ್ಕೊಳ್ಳಿ. ಆದರೆ ಅವರು ಯಥೇಚ್ಛವಾಗಿ ಸಸ್ಯಜನ್ಯವಾದಂಥ ಕೊಬ್ಬಿನ ಪದಾರ್ಥಗಳನ್ನು ಮತ್ತು ಕಾರ್ಬೋಹೈಡ್ರೇಟ್ನು ತಿಂತಾ ಇದ್ದರೆ ಅವರು ಕೂಡ ಸಿಕ್ಕಾಬಟ್ಟೆ ದಪ್ಪ ಆಗ್ತಾರೆ. 80 kg, 100 kg, 120 kg, 130 kg ಎಲ್ಲ ಕೂಡ ಆಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ಕ್ಯಾಲೋರಿ ಒಂದು ಕಾರಣ ಆದರೆ ಕಾರ್ಬೋಹೈಡ್ರೇಟ್ ಇನ್ನೊಂದು ಕಾರಣ ಆಗಿದೆ. ನಾವು ಕಾರ್ಬೋಹೈಡ್ರೇಟ್ ಅಂದಾಗ ಇನ್ನೂ ಒಂದು ವಿಚಾರ ಇದೆ, ಸಂಸ್ಕರಿಸಿದಂಥ ಆಹಾರ ಪದಾರ್ಥಗಳನ್ನು ಅಂದರೆ ಪ್ರೊಸೆಸ್ಡ್ ಫುಡ್ ಏನಿದೆ ಹೆಚ್ಚೆಚ್ಚು ಅದನ್ನು ತೆಗೆದುಕೊಳ್ಳೋದು ಮತ್ತು ನೀವು ಹೆಚ್ಚು ದೈಹಿಕ ಚಟುವಟಿಕೆಯಲ್ಲಿ ಇಲ್ಲದೇ ಇರೋದು, ಸದಾಕಾಲ
ಕೂತಿರ್ತಕ್ಕಂಥ ಕೆಲಸ ಮಾಡೋವಂಥದ್ದು, ಸ್ಟ್ರೆಸ್ಸಿಂದ ಕೆಲಸ ಮಾಡೋದು, ಇವೆಲ್ಲವೂ ಕೂಡ ತೂಕ ಹೆಚ್ಚಳ ಆಗೋದಕ್ಕೆ ಕಾರಣ ಆಗುತ್ತೆ. ಅವೆಲ್ಲವನ್ನು ಬಿಟ್ಟು ಇವೆಲ್ಲವನ್ನು ಕೂಡ ನೀವು ಸಸ್ಯಾಹಾರ ಮಾಂಸಾಹಾರಕ್ಕೆ ತಳಕ ಹಾಕುವಂಥದ್ದು ಮತ್ತು ಅದು ಒಂದು ಕಲ್ಚರಲ್ ಆಗಿರ್ತಕ್ಕಂಥ ಸಾಂಸ್ಕೃತಿಕವಾದಂಥ ಮತ್ತು ಸಾಮಾಜಿಕವಾದಂಥ ಹಿನ್ನೆಲೆ ಬೇರೆ ಬೇರೆ ಇರುವಂಥ ಸಾಧ್ಯತೆ ಇದೆ. ಅದರಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠದ ಒಂದು ಸಂಗತಿಯನ್ನು ಕೂಡ ನೀವು ತಂದುಬಿಟ್ಟು ವೆಜಿಟೇರಿಯನ್ ಫುಡ್ ಅಂದರೆ ಶ್ರೇಷ್ಠವಾದ್ದು ಅಂತ ಹೇಳೋದೇನಾಗುತ್ತೆ, ಇದಕ್ಕೆ ಯಾವುದೇ ವೈಜ್ಞಾನಿಕವಾದಂಥ ಆಧಾರ ಇಲ್ಲ ಅನ್ನೋದನ್ನು ನಾವು ಗಮನಕ್ಕೆ ತೆಗೆದುಕೋಬೇಕು. ಈಗ ಮತ್ತೊಂದಂತಂದ್ರೆ ಸಾಮಾನ್ಯವಾಗಿ ಜಿಮ್ ಟ್ರೈನರ್ಸ್ಗಳೆಲ್ಲ ಇರ್ತಾರಲ್ವ, ಅವ್ರು ಸಜೆಸ್ಟ್ ಮಾಡೋದು ದಪ್ಪ ಇದ್ದವರಿಗೆ ಬರೀ ನೀವು ಮೊಟ್ಟೆದು ವೈಟ್ ಪಾರ್ಟ್ ಅಷ್ಟೇ ತಿನ್ನಿ, ಯೆಲ್ಲೋ ಪಾರ್ಟ್ ತಿನ್ನಬೇಡಿ ಅಂತ. ಅದಕ್ಕೇನು ಹೇಳೋದು? ಇಲ್ಲ, ಈಗ ಜಾನ್ ಅಬ್ರಾಮ್ದೇ ನೀವು ಉದಾಹರಣೆ ಹೇಳ್ತಿದ್ರಿ. ಜಾನ್ ಅಬ್ರಾಮು ಈಗ ಅವರು ವೆಜಿಟೇರಿಯನ್ ಆಗಿದ್ದಾರೆ ಅಂತ. ಆದರೆ ಹಿಂದೆ ಅವರು ಸಿಕ್ಕಾಬಟ್ಟೆ ಎಗ್ಸ್ ತಿಂತಾಯಿದ್ರು, ಯಾಕಂದರೆ ಮೊಟ್ಟೆಯಲ್ಲಿ ಸಿಕ್ಕಾಬಟ್ಟೆ ಪ್ರೋಟೀನ್ ಇದೆ ಮತ್ತು ಅವರು 20 ಎಗ್ ವೈಟ್ಸ್ ತಿಂತಾಯಿದ್ದೆ ಅಂತ ಹೇಳೋದು ಕೂಡ ನಾನು ಕೇಳಿದ್ದೀನಿ ಎಲ್ಲೊಂದು. ಸೊ ಅದರಲ್ಲಿ ನೀವು ಅಷ್ಟು ಎಗ್ಸ್ ತಿಂತಾ ಇರಬೇಕಾದ್ರೆ ನೀವು ಅದಕ್ಕೆ ತಕ್ಕಂತೆ ಏನೋ ಒಂದು ದೈಹಿಕವಾದ ಕಸರತ್ತು ಮಾಡ್ತಾಯಿದ್ದು ನಿಮಗೆ ದೇಹದಲ್ಲಿ ಸ್ನಾಯುಗಳು ಮಸಲ್ ಬಿಲ್ಡಿಂಗ್ ಚೆನ್ನಾಗಿ ಆಗಬೇಕು ಅಂತ ಇದ್ದರೆ ಅದಕ್ಕೆ ಹೆಚ್ಚು ಪ್ರೋಟೀನ್ನ ಅಗತ್ಯ ಕೂಡ ಇರುತ್ತೆ. ಒಂದು ಕಡೆಗೆ ನಿಮಗೆ ಎಕ್ಸಸೈಸು ಕೂಡ ನಿಮಗೆ ನಿಮ್ಮ ದೇಹದ ಮಸಲ್ ಬಿಲ್ಡಿಂಗಿಗೆ ಒಂದು ಸ್ಟಿಮ್ಯುಲೇಷನ್ ಕೊಡುತ್ತೆ, ಪ್ರೋಟೀನ್ ಕೂಡ ಆ ರೀತಿಯಲ್ಲಿ ನಿಮಗೆ ಸ್ಟಿಮ್ಯುಲೇಷನ್ ಕೊಡುತ್ತೆ. ಹಾಗಾಗಿ ಈ ಥರದ್ದೆಲ್ಲ ತಿಂತಿರ್ತಾರೆ. ಅವರು ಏನೇನು ತಿನ್ನಬೇಕು, ಎಗ್ ಎಲ್ಲೋ ತಿನ್ನಬೇಕಾ ಇಲ್ವಾ ಅನ್ನೋ ವಿಚಾರವನ್ನು ನಾವು ಪ್ರತ್ಯೇಕವಾಗಿ ಚರ್ಚೆ ಮಾಡ್ಬೋದು. ಆದರೆ ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಯಾರೂ 20 ಮೊಟ್ಟೆಗಳನ್ನು ದಿನಕ್ಕೆ ತಿನ್ನೋದಿಲ್ಲ. ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ? ಯಾರು 95% ಜನ ಅಂಥ ದೊಡ್ಡ ದೈಹಿಕ ಕಸರತ್ತು ಇಲ್ಲದೆ ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತ ಇರೋರು ದಿನಕ್ಕೆ 1, 2, 3, 4 ಅಷ್ಟು ಮೊಟ್ಟೆ ತಿನ್ನೋರು. ಎಗ್ ಎಲ್ಲೋ ಕೂಡ ತಿನ್ನೋದು ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದು ಮಾಡುತ್ತೆ. ಎಗ್ ವೈಟ್ ಏನಿದೆ ಅದು 100% ಪ್ರೋಟೀನ್ ಇದೆ. ಎಗ್ ಎಲ್ಲೋ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಪ್ರೋಟೀನ್ ಜೊತೆಗೆ ಒಂದು ಸ್ವಲ್ಪ ಕಾರ್ಬೋಹೈಡ್ರೇಟು, ಒಂದು ಸ್ವಲ್ಪ ಏನು ಫ್ಯಾಟು ಮತ್ತು ಬೇರೆ ವಿಟಮಿನ್ಸು ಎಲ್ಲ ಕೂಡ ನಿಮಗೆ ಎಗ್ ಎಲ್ಲೋನಲ್ಲಿದೆ. ಎಗ್ ಎಲ್ಲೋ ಈಸ್ ಆ್ಯಕ್ಚುಲಿ ನ್ಯೂಟ್ರಿಯೆಂಟ್ ಡೆನ್ಸ್. ಅಷ್ಟು ಮಾತ್ರ ಇಲ್ಲ, ಎಗ್ ಎಲ್ಲೋಲಿರ್ತಕ್ಕಂಥ ಫ್ಯಾಟು ನಿಮ್ಗೆ ಒಳ್ಳೇದು ಮಾಡುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತೀವಿ, ಅದು ಒಳ್ಳೇದು ಮಾಡುತ್ತೆ. ಹಾಗಾಗಿ ಸಾಮಾನ್ಯ ಜನರ ವಿಚಾರ ಹೇಳೋದಾದರೆ ನಿಮಗೆ ಎಗ್ ಎಲ್ಲೋ ಆ್ಯಂಡ್ ವೈಟ್ ಎರಡೂ ತಿನ್ನೋದು ಒಳ್ಳೆಯದು. ಈಗ ಸಾಮಾನ್ಯವಾಗಿ ಈಗ ಒಂದು ಆವ್ರೇಜ್ ಪರ್ಸನ್ಸ್ಗಳನ್ನ ನಾವು ಲೆಕ್ಕ ಹಾಕೋದಿದ್ರೆ, ಈಗ ಆವ್ರೇಜ್ ಪರ್ಸನ್ಸ್ಗಳು ದಿನಕ್ಕೆ ಎಷ್ಟು % ಪ್ರೋಟೀನ್ ಅಥವಾ ಮಾಂಸಾಹಾರನೋ ಅಥವಾ ಅದರಲ್ಲೇ ವೆಜ್ಜೋ ತಿನ್ನಬೇಕಾಗತ್ತೆ? ಇಲ್ಲ, ಈ ಆವ್ರೇಜ್ ಅನ್ನೋದ್ರೊಳಗಡೆ ಒಂದು ಸಮಸ್ಯೆ ಇದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಇದರಲ್ಲಿ ತುಂಬ ವಿಚಾರಗಳನ್ನ ನಾವು ವ್ಯಕ್ತಿಗತವಾಗಿ ಒಂದು ಪೇಷಂಟ್ ಬಂದರೆ ಅವರೊಳಗೆ ಅವ್ರಿಗೆ ಏನು ಸಮಸ್ಯೆ ಇದೆ, ಅವ್ರ ರಿಕ್ವೈರ್ಮೆಂಟ್ ಏನು, ದಪ್ಪಕ್ಕಾಗಬೇಕಾ, ಸಣ್ಣಕ್ಕಾಗಬೇಕಾ, ಇದ್ದಷ್ಟೇ ಇರಬೇಕಾ, ಮಸಲ್ ಬಿಲ್ಡಿಂಗ್ ಮಾಡಬೇಕಾ, ಅವ್ರಿಗೆ ಡಯಾಬಿಟಿಸ್ ಇದೆಯಾ, ಇಂಥ 10 ಹಲವಾರು ಸಂಗತಿಗಳಿರ್ತವೆ. ಅದನ್ನು ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ನಾವು 1800ರಿಂದ 2000 ಕಿಲೋ ಕ್ಯಾಲರೀಸ್ ಅಷ್ಟು ನಾವು ಸೇವಿಸ್ತಾ ಇದ್ದೀವಿ. ಅಷ್ಟನ್ನು ಮಾಡಿದಾಗ ನಿಮಗೆ ಸರಾಸರಿ ಅವ್ರ ತೂಕ ಎಷ್ಟಿದೆ ಅಂತ ನೋಡಿಕೊಂಡು ಅವ್ರ ತೂಕಕ್ಕೆ 1 ಗ್ರಾಮ್ ಪರ್ kg ಬಾಡಿ ವೇಟ್ ಅಂತೀವಿ. ಅವರು ಎಷ್ಟು ತೂಕ ಇರ್ತಾರೋ ಆ kgಗೆ 1 ಗ್ರಾಮ್ನಷ್ಟು ಪ್ರೋಟೀನನ್ನು ತಿನ್ಬೋದು ಅವರು. ಇದಲ್ಲದೆ ಅವ್ರದ್ದು ಗೋಲ್ ಏನಿದೆ ಅದನ್ನು ದಾಟಿ ನಾನು ಸಿಕ್ಕಾಪಟ್ಟೆ ಮಸಲ್ ಬಿಲ್ಡಿಂಗ್ ಮಾಡಬೇಕಾಗಿದೆ, ನಾನು ಮ್ಯಾರಥಾನ್ ಓಡಬೇಕಾಗಿದೆ, ಈ ರೀತಿ ಇದರಲ್ಲಿ ಒಂದೊಂದಕ್ಕೂ ಕೂಡ ಬೇರೆ ಬೇರೆ ಇರುತ್ತೆ. ಇಲ್ಲ, ಯಾರೋ ಒಬ್ಬರು ತೂಕ ಇಳಿಸೋವಂಥ ಅಗತ್ಯ ಇದೆ ಅಂತ ಇದ್ದಾಗ ಅವ್ರದ್ದು ಈಗ ತಿಂತಾ ಇರೋಂಥ ಊಟದಲ್ಲಿರ್ತಕ್ಕಂಥ ಕಾರ್ಬೋಹೈಡ್ರೇಟ್ನ ಗಣನೀಯವಾಗಿ ಕಡಿಮೆ ಮಾಡಿ ಅವರ ದೇಹದಲ್ಲಿರ್ತಕ್ಕಂಥ ಕೊಬ್ಬನ್ನು, ಅವರ ಲಿವರಲ್ಲಿ ಸೇರಿಕೊಂಡಿರ್ತಕ್ಕಂಥ ಕೊಬ್ಬನ್ನು ಇದನ್ನು ಕರಗಿಸೋವಂಥ ಟ್ರೀಟ್ಮೆಂಟ್ ವಿಧಾನಗಳಿವೆ. ಸೊ ಇದು ಒಬ್ಬೊಬ್ರಿಗೂ ಭಿನ್ನವಾಗಿರುತ್ತೆ. ಇದನ್ನು ಹೊರತುಪಡಿಸಿ ನಾವು ಸಾರ್ವತ್ರಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಇಷ್ಟು ಬೇಕು, ಇಷ್ಟು ಪ್ರೋಟೀನ್ ತಿನ್ನಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ಇದರಲ್ಲಿ ತುಂಬ ಇಂಡಿವಿಜುವಲೈಸೇಷನ್ ಮಾಡಬೇಕು. ಸೆಲೆಬ್ರಿಟೀಸು ಅವರು ತಾವೇನು ಮಾಡ್ತಾರೆ ಅದು ಇಡೀ ಜಗತ್ತಿಗೆ ಸರಿ ಅಂತ ಹೇಳೋವಂಥದ್ದು ಇದರಲ್ಲಿ ತಪ್ಪಿದೆ. ಆ್ಯಕ್ಚುಲಿ ಜಾನ್ ಅಬ್ರಾಹಮ್ ಹಂಗೆ ಹೇಳಿಲ್ಲ. ಅವ್ರು ಹೇಳಿದ್ರು ತನಗೆ ಈ ರೀತಿ ಒಳಗಡೆ ನಾನು ಇದನ್ನು ಮಾಡ್ಕೊಂಡಿದ್ದೀನಿ, ಯಾವ್ದು ಸರಿ ತಪ್ಪು ಅಂತ ಹೇಳಲಿಕ್ಕೆ ನಾನು ಯಾರೂ ಅಲ್ಲ ಅಂತ ಅವರು ಹೇಳಿದ್ದಾರೆ. ಅದೇ ಹೆಚ್ಚು ಸರಿಯಾದ್ದು. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈಗ ವ್ಯಕ್ತಿಯೊಬ್ಬರು ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕು ಅಂತ ಕೇಳಿದ್ರೆ ನೋಡಿ, ನೀವು ಮಂಗಳೂರಿನಲ್ಲಿ ಎಷ್ಟು ನೀರು ಕುಡಿಬೇಕು, ನೀವು ಬೆಂಗಳೂರಿನಲ್ಲಿ ಎಷ್ಟು ನೀರು ಕುಡಿಬೇಕು ಅನ್ನೋದು ಒಂದೇ ಇರೋದಿಲ್ಲ. ಮತ್ತು ಬೆಂಗಳೂರಿನಲ್ಲೇ ಇದ್ದವರು ಒಬ್ಬರು ವಿಪರೀತ ಬೆವರ್ತಾರೆ, ಇನ್ನೊಬ್ಬರು ಅಷ್ಟೊಂದು ಬೆವರೋದಿಲ್ಲ. ಒಬ್ಬರು ಹೆಚ್ಚಿನ ದೈಹಿಕ ಕೆಲಸ ಮಾಡ್ತಾರೆ, ಇನ್ನೊಬ್ರು ಅಷ್ಟೊಂದು ದೈಹಿಕ ಕೆಲಸ ಮಾಡಲ್ಲ. ಒಬ್ಬರು ಎ ಸಿಲಿ ಕೆಲಸ ಮಾಡ್ತಾರೆ, ಇನ್ನೊಬ್ಬರು ಸುಡು ಬಿಸಿಲಿನಲ್ಲಿ ಕೆಲಸ ಮಾಡ್ತಾರೆ. ಹೀಗಾಗಿ ಇವೆಲ್ಲವೂ ಕೂಡ ಒಬ್ಬರ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗುತ್ತೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಹೇಳದೇ ಇದ್ದರೆ, ಒಂದು ಜನರಲ್ ಟಿಪ್ಸ್ ಬೇಕು ಎಲ್ರಿಗೂ ಕೂಡ ಅನ್ನೋ ಥರದಲ್ಲಿ ಹೇಳೋದ್ರಲ್ಲಿ ಪ್ರಾಬ್ಲಮ್ಸ್ ಇವೆ. ಅವ್ರಿಗೆ ಏನು ಸಮಸ್ಯೆ ಇದೆ, ಅವ್ರ ಕಿಡ್ನಿಗೆ ಏನಾದ್ರು ಸಮಸ್ಯೆ ಇದೆಯಾ, ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ, ಬೇರೆದಿದೆಯಾ, ಇದೆಲ್ಲ ನೋಡಬೇಕು. ಹೀಗಾಗಿನೇ ಇವತ್ತು ಸಸ್ಯಾಹಾರ ಮಾಂಸಾಹಾರದ ವಿಚಾರ ಬಂದಾಗಲೂ ಕೂಡ
ಯಾರೋ ಒಬ್ಬರ ವ್ಯಕ್ತಿಗತವಾದಂಥ ಆಯ್ಕೆ ಸಸ್ಯಾಹಾರ ಮಾತ್ರ ಆಗಿದ್ದರೆ, ಅಥವಾ ಯಾರೋ ಒಬ್ಬರು ವೇಗನ್ ಮಾತ್ರ ಆದರೆ, ಅಥವಾ ಇನ್ಯಾರೋ ಒಬ್ಬರು ಎಗ್ಸ್ ಮಾತ್ರ ತಿಂತೀನಿ ನಾನು ಅಂತ ಹೇಳೋದಾದರೆ ಅವರವರ ವ್ಯಕ್ತಿಗತವಾದಂಥ ಆಯ್ಕೆಗಳು, ಅದನ್ನು ನಾವು ಗೌರವಿಸಬೇಕು. ಎರಡನೇದಾಗಿ ಆಗಲೂ ಕೂಡ ಅವ್ರಿಗೇನಾದರೂ ಬೇರೆ ಪ್ರೋಟೀನ್ನ ಕೊರತೆ ಇದ್ದರೆ ಆಗ ಆ ಪ್ರೋಟೀನ್ನ ಹೆಂಗೆ ತುಂಬಿಸ್ಕೊಳ್ತೀರಿ ನೀವು ಸಸ್ಯಾಹಾರದಿಂದಲೇ, ಅದನ್ನು ನಾವು ಅವ್ರಿಗೆ ಇಂಡಿವಿಜುವಲ್ಲಾಗಿ ಹೇಳಬೇಕಾಗತ್ತೆ. ಅದನ್ನು ಹೊರತುಪಡಿಸಿದ್ರೆ ಭಾರತದಂತಹ ದೇಶದಲ್ಲಿ ಎಲ್ಲಿ ವರ್ಷಕ್ಕೆ ಸರಾಸರಿ ಮಾಂಸದ ತಿಂತಕ್ಕಂಥ ಪ್ರಮಾಣ ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ಇದೆ. ನಮಗೂ ಮತ್ತು ಆಸ್ಟ್ರೇಲಿಯಾಗೂ ಹೋಲಿಸಿದ್ರೆ 25 ಪಟ್ಟು ಹೆಚ್ಚು ಮಾಂಸವನ್ನು ಆಸ್ಟ್ರೇಲಿಯಾದವ್ರು ತಿಂತಾರೆ, ಕೆನಡಾದಲ್ಲಿ ತಿಂತಾರೆ. ಸೊ ಹಂಗಿರಬೇಕಾದ್ರೆ ಈ ದೇಶದಲ್ಲಿ ಮಾಂಸಾಹಾರ ತಿನ್ನಬೇಡಿ ಅಂತ ಹೇಳೋದಕ್ಕೆ ಅರ್ಥವೇ ಇಲ್ಲ. ಇದು ವೈಜ್ಞಾನಿಕವಾದಂಥ ಅಥವಾ ವೈದ್ಯಕೀಯ ಕಾರಣಗಳಿಂದಾಗಿ ಹುಟ್ಟಿರುವಂಥದ್ದಲ್ಲ, ಬದಲಿಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾದಂಥ ಕಾರಣಗಳಿಂದಾಗಿ. ಅಂದರೆ ಮಾಂಸ ತಿನ್ನುವವರು ಮತ್ತು ಸಸ್ಯಾಹಾರ ತಿನ್ನುವವರಲ್ಲಿ ಶ್ರೇಷ್ಠ ಮತ್ತು ಕನಿಷ್ಠ, ಅದರಲ್ಲೂ ಸಸ್ಯಾಹಾರವನ್ನು ತಿನ್ನುವಂಥದ್ದು ಶ್ರೇಷ್ಠ ಅನ್ನೋ ರೀತಿ ಒಳಗಡೆ ಏನಿದೆ, ಈ ಶ್ರೇಷ್ಠ ಕನಿಷ್ಠ ಇದು ವೈದ್ಯಕೀಯ ಮತ್ತು ವೈಜ್ಞಾನಿಕವಾದಂಥ ಆಧಾರಗಳಿಂದ ಆಗಿ ಮಾಡ್ತಿರೋದಲ್ಲ, ಬದಲಿಗೆ ಇದಕ್ಕೆ ಬೇರೆ ಕಾರಣಗಳಿದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಜಾತಿ ಶ್ರೇಣೀಕರಣದ ಕಾರಣಗಳು, ಇಂಥ ಕಾರಣಗಳಿವೆ. ಹಾಗಾಗಿ ಇಲ್ಲಿ ಮಾಂಸಾಹಾರದೇನಿದೆ ಇದರ ಬಗ್ಗೆ ಇಂಡಿವಿಜುವಲ್ ಚಾಯ್ಸಸ್ ಬೇರೆ, ಆದರೆ ಇದ್ರಲ್ಲಿ ಸಮಸ್ಯೆ ಇಲ್ಲ. ಜಗತ್ತಿನ ಬಹುಪಾಲು ದೇಶಗಳಲ್ಲಿ ನಾನ್ ವೆಜ್ ತಿಂತಾರೆ ಮಾತ್ರ ಅಲ್ಲ, ಪ್ರತಿದಿನ ತಿಂತಾರೆ. ದಿನಕ್ಕೆ 2 ಸರಿ 3 ಸರಿ ನಾನ್ ವೆಜ್ ತಿನ್ನುವಂಥವ್ರು ಇರ್ತಾರೆ. ಅದಕ್ಕೆ ಹೋಲಿಸಿ ನೀವು ನೋಡಬೇಕು ತುಂಬ ವಿಚಾರಗಳನ್ನ. ಹಾಗಾಗಿ ಇವತ್ತು ವೈದ್ಯಕೀಯ ಮತ್ತು ವೈಜ್ಞಾನಿಕ ಆಧಾರದಲ್ಲೂ ಕೂಡ ಭಾರತದ ಜನಸಂಖ್ಯೆಯಲ್ಲಿ, ಅದರಲ್ಲೂ ಗಣನೀಯ ಪ್ರಮಾಣದಲ್ಲಿ ಜನರು ಅಪೌಷ್ಟಿಕತೆಯಿಂದ ನರಳುತ್ತಾ ಇರುವಂಥ ಸಂದರ್ಭದಲ್ಲಿ, ಗಣನೀಯ ಪ್ರಮಾಣದಲ್ಲಿ ಜನರು ಅದರಲ್ಲೂ ಮಹಿಳೆಯರು ಅನೀಮಿಯಾಗಿ ತುತ್ತಾಗ್ತಿರುವಂಥ ಸಂದರ್ಭದಲ್ಲಿ ನಾವು ಮಾಂಸಾಹಾರ ಈ ದೇಶದ ಜನರಿಗೆ ಈ ಹೊತ್ತಿನ ಅಗತ್ಯವಾಗಿದೆ. ನಾನು ವೈದ್ಯಕೀಯ ಮತ್ತು ವೈಜ್ಞಾನಿಕ ಕಾರಣ ಹೇಳ್ತಾ ಇದ್ದೀನಿ, ಅದನ್ನು ನಾವು ಬಲವಾಗಿ ಪ್ರತಿಪಾದಿಸಬೇಕು ಅಂತ ನನಗನ್ಸುತ್ತೆ. ಓಕೆ, ಈಗ ನೀವು ಆಸ್ಟ್ರೇಲಿಯಾದ ವಿಚಾರ ತೆಗೆದ್ಮೇಲೆ ನನಗೆ ಮತ್ತೊಂದು ಫ್ಲ್ಯಾಶ್ ಆಯಿತು. ಇದೇ ಆಸ್ಟ್ರೇಲಿಯಾ ದೇಶದಲ್ಲಿ ದಿನಕ್ಕೆ 3 ಹೊತ್ತು ಅಥವಾ 2 ಹೊತ್ತು ನಾನ್ ವೆಜ್ ತಿಂದಾಗ ಅದೇ ಕೊಲೆಸ್ಟ್ರಾಲಿಂದ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ರೇಷಿಯೋ, ಅದ್ರ ಬಗ್ಗೆ ಏನಾದರೂ ಐಡಿಯಾಸ್? ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಸ್ಟಡಿ ಇದೆ. ಅದು ಭಾರತಕ್ಕಿಂತ ಸಿಕ್ಕಾಬಟ್ಟೆ ಜಾಸ್ತಿ ಇಲ್ಲ. ಆದರೆ ನೀವು ಅಲ್ಲಿ ನಾನ್ ವೆಜ್ ಎಷ್ಟು ತಿಂತಾರೆ ಅಂತ ಮಾತ್ರ ನೋಡೋಕ್ಕಾಗೋದಿಲ್ಲ. ಬದಲಿಗೆ ಆಸ್ಟ್ರೇಲಿಯನ್ನರು ಅದ್ರ ಜೊತೆಗೆ ಪ್ರಾಸೆಸ್ಡ್ ಫುಡ್ನ, ಅಂದರೆ ಸಂಸ್ಕರಿತ ಆಹಾರವನ್ನು, ಹೆಚ್ಚೆಚ್ಚು ಕಾರ್ಬೋಹೈಡ್ರೇಟ್ ಇರುವಂಥ ಪದಾರ್ಥವನ್ನು ಅದ್ರ ಜೊತೆಗೆ ಜಾಸ್ತಿ ತಿಂತಾ ಇದ್ದರೆ, ಅವರ ಜೀವನ ಶೈಲಿಯಲ್ಲಿ ಇನ್ನೂ ಬೇರೆ ಬೇರೆ ಸಮಸ್ಯೆ ಇದ್ದರೆ, ಅದು ಮಾತ್ರ ಅಲ್ಲದೆ ಅವರ ದೈಹಿಕ ರಚನೆ ಒಳಗಡೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುವಂಥ ಜನಾಂಗ ಅವರಾಗಿದ್ದರೆ, ಆಗ ಆ ಆಸ್ಪೆಕ್ಟ್ನೂ ಗಣನೆಗೆ ತೆಗೆದುಕೊಂಡು ನೀವು ನೋಡಬೇಕಾಗತ್ತೆ. ಇಲ್ಲಿ ಸಮಸ್ಯೆ ಇರೋದು ಅಂತ ನಾನು ಹೇಳೋದು. ಅಂದರೆ ನೀವು ಇನ್ನೊಂದು ದೇಶದ ಜೊತೆಗೆ ಹೋಲಿಕೆ ಮಾಡಬೇಕಾದ್ರೆ ಸಿಂಗಲ್ ಫ್ಯಾಕ್ಟರ್ ಇಲ್ಲ ನಮಗೆ ಮತ್ತು ಅವ್ರಿಗೆ. ಆ ದೇಶದಲ್ಲಿ ನಾನ್ ವೆಜ್ ಜಾಸ್ತಿ ತಿಂತಿರ್ಬೋದು, ಅದ್ರ ಜೊತೆಗೆ ತಪ್ಪಾದ ಜೀವನ ಶೈಲಿಯನ್ನು ಸಿಕ್ಕಾಬಟ್ಟೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಹಂಗಿರಬೇಕಾದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಥವಾ ಕಡಿಮೆ ಇದ್ದರೆ ಆ ಹೋಲಿಕೆನೇ ತಪ್ಪಾಗುತ್ತೆ. ಹಾಗಾಗಿ ಆ ಹೋಲಿಕೆಯನ್ನು ತಗೋಬಾರ್ದು ನಾವು ಅಂತ ನನಗನ್ಸುತ್ತೆ. ಈಗ ಮತ್ತೊಂದು ಅಂತಂದರೆ, ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ರೆಡ್ ಮೀಟ್ ವಿಚಾರ ಬಂದರೆ ಒಂದಿಷ್ಟು ದಂಗೆಗಳೇ ಎದ್ದೋಗ್ಬಿಡ್ತದೆ ಭಾರತದಲ್ಲಿ. ಆದರೆ ಎಷ್ಟೋ ಜನರಿಗೆ ಪಾಪ ತಿನ್ಬೇಕಂತ ಆಸೆ ಇರ್ತದೆ, ಆದರೆ ಈ ಎಲ್ಲ ಒತ್ತಡಗಳಿಂದ ತಿನ್ಲಿಕ್ಕಾಗೋದಿಲ್ಲ. ರೆಡ್ ಮೀಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ಕೆಟ್ಟದ್ದು? ಒಂದು, ರೆಡ್ ಮೀಟು ನೀವು ಕಾರ್ಬೋಹೈಡ್ರೇಟಿಗೆ ಹೋಲಿಸಿದ್ರೆ ರೆಡ್ ಮೀಟು ಅದಕ್ಕಿಂತ ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು. ಕಾರ್ಬೋಹೈಡ್ರೇಟ್ ರೆಡ್ ಮೀಟಿಗಿಂತಲೂ ಕೆಟ್ಟದು ಅಂತ ನಾವು ಮೊದಲಿಗೆ ತಿಳ್ಕೊಬೇಕು. ಆದರೆ ರೆಡ್ ಮೀಟ್ ಮತ್ತು ವೈಟ್ ಮೀಟ್ನ ನೀವು ಕಂಪೇರ್ ಮಾಡೋದಾದರೆ ಖಂಡಿತವಾಗ್ಲೂ ವೈಟ್ ಮೀಟ್ ಇದಕ್ಕಿಂತ ಬೆಟರ್ ಇದೆ. ಮತ್ತೊಂದು ಪ್ರಶ್ನೆ ನನಗೆ ಫ್ಲ್ಯಾಶ್ ಆಯಿತು ಸರ್. ಅದು ಒಟ್ಟು ಪ್ರೋಟೀನ್ ಎಷ್ಟು ಅಬ್ಸಾರ್ಬ್ ಆಗುತ್ತೆ ಅದರಿಂದ ಅನ್ನೋ ವಿಚಾರದಲ್ಲಿ, ಮತ್ತು ಕೊಬ್ಬಿನಾಂಶ ಎಷ್ಟಿರುತ್ತೆ ಅನ್ನೋ ವಿಚಾರದೊಳಗಡೆ ವೈಟ್ ಮೀಟ್ ಬೆಟರು. ಅದಕ್ಕಿಂತ ಮೀನು ಇನ್ನೂ ಬೆಟರ್ ಆಗಿರೋದು. ಹೌದು. ಆದರೆ ಮತ್ತೆ ಇಲ್ಲಿ ಸಮಸ್ಯೆ ಏನು ಗೊತ್ತಾ, ವಾರದಲ್ಲಿ 1 ಹೊತ್ತು ಮಾತ್ರ ತಿನ್ನುವಂಥವ್ರು ಅವರು ರೆಡ್ ಮೀಟನ್ನು ತಿಂದರೆ ಅದು ಅವರಿಗೆ ಇನ್ನೂ ಹೆಚ್ಚು ಅನುಕೂಲಕರವಾಗಿ ಕೂಡ ಇರ್ಬೋದು, ಅವರ ಕ್ಯಾಲೋರಿ ಇಂಟೇಕು ಇತ್ಯಾದಿ ದೃಷ್ಟಿಯಿಂದ. ಹಾಗಾಗಿ ಈ ಜನರಲೈಸೇಷನ್ಸಲ್ಲೇ ಪ್ರಾಬ್ಲಮ್ ಇದೆ ಅಂತ ನಾನು ಅದಕ್ಕೆ ಹೇಳೋದು. ಆಯಿತಾ, ಪ್ರತಿದಿನ 3 ಹೊತ್ತು ತಿಂತಿರೋರಿಗೆ ನೀವೇನು ಹೇಳಬೇಕು, ಆಯಿತಾ, ಅವ್ರಿಗಿರೋವಂಥ ಬೇರೆ ಕಾಯಿಲೆಗಳ ಕಾರಣಕ್ಕಾಗಿ ಏನು ಹೇಳಬೇಕು ಅಂತ ಬಿಟ್ಟು ಈ ಥರ ರೆಡ್ ಮೀಟ್ ವರ್ಸಸ್ ವೈಟ್ ಮೀಟ್ ಅಂತ ಹೇಳಿದ್ರೆ ಯಾರಿಗೆ ಹೇಳ್ತಾ ಇದ್ದೀವಿ ನಾವು? ವಿರಾಟ್ ಕೊಹ್ಲಿಗೆ ಹೇಳ್ತಾ ಇದ್ದೀವ, ಅಥವಾ ಯಾರೋ ಒಬ್ಬರು ಕೂಲಿ ಕಾರ್ಮಿಕರಿಗೆ ಹೇಳ್ತಾ ಇದ್ದೀವ, ಒಂದು ಮಹಿಳೆಗೆ ಹೇಳ್ತಾ ಇದ್ದೀವ, ಈಗಾಗಲೇ ಅನಿಮಿಯಾದಿಂದ ಬಳಲ್ತಾ ಇರೋದು, ಪ್ರೋಟೀನ್ ಕೊರತೆಯಿಂದ ಬಳಲ್ತಾ ಇರತಕ್ಕಂಥ ಮಹಿಳೆಗೆ ಹೇಳ್ತಾ ಇದ್ದೀವ, ಅಥವಾ ಒಬ್ಬರು ದುಡಕಾಯರಾಗಿರ್ತಕ್ಕಂಥ ಶ್ರೀಮಂತರಾಗಿರ್ತಕ್ಕಂಥ ಒಬ್ಬ ಗಂಡಸಿನ ಜೊತೆಗೆ ಹೇಳ್ತಿದ್ದೀವ ಅನ್ನೋದ್ರ ಮೇಲೂ ತೀರ್ಮಾನಿಸಬೇಕು.
ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಇಂಥ ವಾರ ಗುರುವಾರ ಇಲ್ಲ ಸೋಮವಾರ ನಾನ್ ವೆಜ್ ತಿನ್ನಬಾರ್ದು ಅಂತ ಒಂದು ರೂಲ್ಸ್ ಉಂಟು. ಇವತ್ತು ನಾನ್ ವೆಜ್ ತಿನ್ನೋದ್ರೆ ಇಲ್ಲಪ್ಪ ಇವತ್ತು ಗುರುವಾರ ನಾನು ತಿನ್ನೋದಿಲ್ಲ ಅಂತ ಅಂದ್ಕೊಂಡು ಎಷ್ಟೇ ಆಸೆ ಆಗಿರಲಿ, ಎಷ್ಟೇ ಫೇವ್ರೆಟ್ ಫುಡ್ ಆಗಲಿ ತಿನ್ನೋದಿಲ್ಲ. ಯಾಕಂದ್ರೆ ನನ್ನ ಕಣ್ಣಾರೆ ನಾನು ಇದನ್ನು ನೋಡಿದ್ದೇನೆ. ಈ ಸಂಪ್ರದಾಯ ಹೇಗೆ ಬಂತು, ಯಾಕೆ ಬಂತು? ಇದಕ್ಕೇನಾದರೂ ವೈಜ್ಞಾನಿಕ ಕಾರಣಗಳುಂಟಾ? ಇಂಥ ವಾರ ತಿಂದರೆ ಏನಾದರೂ ಆಗ್ತದೆ ಅಂತ ಏನಾದರೂ? ಸೊ ಇದರಲ್ಲಿ ಒಂದು ನೀವು ವಾರಗಳು ಹೇಳಿದ್ರಿ, ಇನ್ನೊಂದು ತಿಂಗಳುಗಳೇ, ಇಡೀ ತಿಂಗಳು ತಿಂದೇ ಇರೋದು. ಮತ್ತು ನಾನ್ ವೆಜಿಟೇರಿಯನ್ ಫುಡ್ ತಿಂತಾ ಇರುವಂಥವರು ಕೂಡ ಕೆಲವರು ಮನೆ ಒಳಗಡೆ ಅಡುಗೆ ಮಾಡದೆ ಮನೆ ಹೊರಗಡೆ ಮಾಡೋದು, ಅದರಲ್ಲೂ ಪೋರ್ಕನ್ನು ಮಾಡೋದಾದರೆ ಹೊರಗಡೆ ಮಾಡೋದು, ಅದನ್ನು ಹೊಲಸು ಅಂತ ಕರೆಯುವಂಥ ಇದಿದೆ. ಅಂದರೆ ಸ್ವತಃ ನಾನ್ ವೆಜ್ ತಿನ್ನುವಂಥವ್ರೆ ಇವತ್ತು ಮನೆಯಲ್ಲಿ ಹೊಲಸು ಮಾಡಿದ್ದೀವಿ ಅಂತ ಹೇಳುವಂಥವ್ರಿದ್ದಾರೆ. ನಾವು ತಿನ್ನುವ ಆಹಾರವನ್ನು ನಾವೇ ಹೊಲಸೆಂದು ಕರೀತಕ್ಕಂಥ ವಿಚಾರ ಇದೆ. ಇದಕ್ಕೆ ಯಾವ ವೈಜ್ಞಾನಿಕವಾದಂಥ ಆಧಾರ ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದರ ನಂಬಿಕೆಗಳ ಜೊತೆಗೆ ಇದೆ. ಇದು ನಂಬಿಕೆ ಒಂದು ವೇಳೆ ಹಾರ್ಮ್ಲೆಸ್ ಆಗಿದ್ದರೆ ನಾವು ಅದನ್ನೇ ಬಿಡ್ಬೋದು. ಅಂದರೆ ಅದು ಏನು ಅಂತ ಯಾರಿಗೂ ತೊಂದರೆ ಕೊಡದೇ ಇದ್ದರೆ ಅದು ತಪ್ಪಾದ ನಂಬಿಕೆನೇ ಇರಲಿ, ಮೂಢನಂಬಿಕೆನೇ ಇರಲಿ, ಅದು ಸಮಸ್ಯೆ ಇಲ್ಲ. ಆದರೆ ಅದ್ರ ಹಿಂದೆ ಒಂದು ವೈಜ್ಞಾನಿಕವಾದ ಕಾರಣ ಇದೆ ಅಂತ ಪ್ರತಿಪಾದಿಸಬಾರ್ದು. ದೇವರನ್ನ ಕಾರಣಕ್ಕಾಗಿ ಇದಿದೆ ಅಂತ ಹೇಳಿದ್ರೆ, ನಿಮಗೆ ನಮ್ಮ ದೇವರುಗಳಲ್ಲಿ ವೆಜಿಟೇರಿಯನ್ ದೇವರು ಮಾತ್ರ ಇರೋದು ಇಲ್ಲಿ ತನಕ ಯಾರೂ ಕಂಡಿಲ್ಲ. ನೀವು ಪುರಾಣಗಳನ್ನು ಓದಿದ್ರೆ ಇಲ್ಲಿಂದ ನೀವು ಈ ದೇವತೆಗಳನ್ನು ಸರಿ, ನಾನು ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೆ. ಈ ಮಾತಿಗೆ ನೀವು ಬದ್ಧರಾಗಿರಬೇಕು. ಏನಂತ? ಯಾವುದೇ ದೇವರುಗಳು ಸಸ್ಯಾಹಾರ ನಾನಂತೂ ಇಲ್ಲಿ ತನಕ ನೋಡಿಲ್ಲ. ನಾನಂತೂ ಇಲ್ಲಿ ತನಕ ಇಂಥ ದೇವರು ಸಸ್ಯಾಹಾರವನ್ನು ಮಾತ್ರ ತಿಂತಾ ಇದ್ರು ಅಂತ ಹೇಳುವಂಥ ಯಾವುದೇ ಪುರಾಣವನ್ನು ನಾನು ಓದಿಲ್ಲ. ನಾನು ಚಿಕ್ಕಂದಿನಿಂದ ಇಂಥವನ್ನು ಸತತವಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಓದ್ತಾ ಬಂದಿದ್ದೀನಿ. ಬದಲಿಗೆ ಆ ಕಥೆಗಳನ್ನು ಹೇಳಬೇಕಾದ್ರೆ ನಿಮಗೆ ಅವರು ಸಿಕ್ಕಾಬಟ್ಟೆ ಮಾಂಸ ತಿನ್ನೋವಂಥ ಉಲ್ಲೇಖಗಳು ನಿಮಗೆ ಸತತವಾಗಿ ಬರ್ತಾ ಹೋಗ್ತದೆ. ಹಲವಾರು ದೇವರುಗಳಿಗೆ ಮಾಂಸಾಹಾರವನ್ನು ಬಲಿ ಕೊಡಬೇಕಾ ಇಲ್ವಾ ಆ ಚರ್ಚೆ ಬೇರೆ. ಅಂದರೆ ಮನುಷ್ಯರು ತಾವು ತಿನ್ನಬೇಕಾಗಿರೋಂಥ ಆಹಾರವನ್ನಾಗಿ ನೋಡಬೇಕು. ಎಷ್ಟು ಸಾಧ್ಯ ಅಷ್ಟು ಆ ಪ್ರಾಣಿಗೆ ನೋವಾಗದ ರೀತಿ ಒಳಗಡೆ, ಮತ್ತು ಎಷ್ಟು ಸಾಧ್ಯ ಅಷ್ಟು ಹೈಜಿನಿಕ್ ಆಗಿ ಅದನ್ನು ನಾವು ಯಾವ ರೀತಿಯಲ್ಲಿ ಕತ್ತರಿಸಿ ತಿಂತೀವಿ ಅನ್ನೋದನ್ನು ನಾವು ನೋಡಬೇಕು. ಆದರೆ ಅದನ್ನು ಹೊರತುಪಡಿಸಿ ಬಲಿ ಇತ್ಯಾದಿಗಳ ವಿಚಾರದ ಬಗ್ಗೆ ಅದು ಒಂದು ಮೌಢ್ಯನ, ಅದು ಸಮಾಜದಲ್ಲಿ ಒಳ್ಳೇದು ಮಾಡುತ್ತೆ, ಯಾವುದೇ ಧರ್ಮದವ್ರು ಮಾಡಲಿ ಅನ್ನೋದನ್ನೆಲ್ಲ ನಾವು ಪ್ರತ್ಯೇಕವಾಗಿ ಚರ್ಚೆ ಮಾಡಬೇಕು. ಆದರೆ ನಿಮಗೆ ಬೇರೆ ಬೇರೆ ಪುರಾಣಗಳಲ್ಲಿ ಕಥೆಗಳಲ್ಲಿ ನಿಮಗೆ ಸಿಗುವಂಥ ಉಲ್ಲೇಖ ಎಲ್ಲವೂ ಏನಂತಂದರೆ ಈ ಎಲ್ಲ ಬಹುತೇಕ ದೇವರುಗಳು ಇವರು ನಾನ್ ವೆಜಿಟೇರಿಯನ್ ದೇವರುಗಳಾಗಿದ್ದಾರೆ. ಆದರೆ ಮತ್ತೊಂದು ನಾವಿಲ್ಲಿ ಗಮನಿಸಬೇಕು ಸರ್, ದೇವರುಗಳು ನಾನ್ ವೆಜಿಟೇರಿಯನ್ ಆಗಿದ್ರು ಅಂತಂದಮೇಲೆ ಅದೇ ದೇವರುಗಳಿರುವಂಥ ದೇವಸ್ಥಾನಕ್ಕೆ ಮನುಷ್ಯರು ನಾನ್ ವೆಜ್ ತಿನ್ಕೊಂಡು ಹೋಗೋದಿಲ್ಲ. ಅದೇ ಇದು ವಿಚಿತ್ರವಾದ್ದು. ಇದು ಯಾಕೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು? ಈ ದೇವಸ್ಥಾನಗಳಲ್ಲಿ ಪೂಜೆಯನ್ನು ನಡೆಸ್ತಕ್ಕಂಥ ಸಮುದಾಯ ಏನಿದೆ, ಆ ಸಮುದಾಯ ಚರಿತ್ರೆಯ ಕಾಲಘಟ್ಟದಲ್ಲಿ ಒಂದು ಸಂದರ್ಭದಲ್ಲಿ ವಿಪರೀತ ನಾನ್ ವೆಜ್ ತಿಂತಾ ಇದ್ದದ್ದನ್ನು ಬಿಟ್ಟು ಸಸ್ಯಾಹಾರಿಗಳಾಗಿದ್ದರಿಂದಾಗಿ ಮತ್ತು ಸಸ್ಯಾಹಾರವನ್ನು ಶ್ರೇಷ್ಠ ಅಂತ ಹೇಳ್ತಾ ಬಂದಿದ್ದರಿಂದಾಗಿ ಈ ರೀತಿಯಲ್ಲಿ ಆಗಿರೋವಂಥ ಸಾಧ್ಯತೆ ನಮಗೆ ಎದ್ದು ಕಾಣುತ್ತೆ. ಇಲ್ಲದೇ ಇದ್ದರೆ ಇವತ್ತಿಗೂ ಕೂಡ ಎಷ್ಟೋ ದೇವರುಗಳಿಗೆ ಬಲಿ ಕೊಡುವಂಥ ಒಂದು ಸಂಪ್ರದಾಯ ಯಾಕಿದೆ? ನಿಮಗೆ ಈ ಆಯುಧ ಪೂಜೆಯಲ್ಲಿ ಬೂದ್ ಕುಂಬಳಕಾಯಿ ಜಜ್ಜೋದು ನೀವು ನೋಡಿರ್ತೀರ. ಮತ್ತು ಭಾಳ ಕಡೆ ಅನ್ನ ಎಡೆ ಇಡ್ತಾರೆ. ಅನ್ನ ಎಡೆ ಇಟ್ಟಾಗ ಅದಕ್ಕೆ ಕುಂಕುಮ ಚೆಲ್ಲಿರ್ತಾರೆ ಅದರೊಳಗಡೆ. ಆ ಕುಂಕುಮ ಮತ್ತು ಬೂದ್ ಕುಂಬಳಕಾಯಿಗೂ ಕೂಡ ಕುಂಕುಮ ಹಚ್ಚಿರೋದು, ಇದರ ಬಗ್ಗೆ ಏನು ಸೋಷಿಯಲ್ ಸೈಂಟಿಸ್ಟು ಹಿಸ್ಟಾರಿಯನ್ಸ್ ಹೇಳೋದೇನೆಂದರೆ ಇದು ಮಾಂಸವನ್ನು ಕಡಿತಾ ಇದ್ದಂಥ, ಬಲಿ ಕೊಡ್ತಾ ಇದ್ದರ ಸಂಕೇತವಾಗಿ, ಅದರ ಮಾರ್ಪಡಿತ ರೂಪವಾಗಿ, ಇವತ್ತಿನ ಅದರ ಮಾರ್ಪಡಿತ ರೂಪವಾಗಿ ಅದಿದೆ ಅಂತ. ಅಫ್ಕೋರ್ಸ್ ಈಗ ನೋಡಿ, ನೀವು ಬೀದಿಯಲ್ಲಿ ಕುಂಬಳಕಾಯಿನ ಕಡಿಯೋದು ತಪ್ಪೇ. ನಮ್ಮ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅಯ್ಯೋ ಬೂದು ಕುಂಬಳಕಾಯಿ ಅಂತ ಒಂದು ಲೇಖನ ಬರೆದಿದ್ರು. ಎಚ್ ನರಸಿಂಹಯ್ಯ ಅಂತ ಒಬ್ಬರು ನಮ್ಮ ಊರಿನವರು, ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿರು, ತುಂಬ ದೊಡ್ಡ ಶಿಕ್ಷಣ ತೆಗೆದರು. ಅವರು ಬೂದು ಕುಂಬಳಕಾಯಿ ಬಗ್ಗೆ ಈ ಥರದ್ದೆಲ್ಲ ಬರೆದಿದ್ರು. ಬೂದು ಕುಂಬಳಕಾಯಿನೂ ಹಾಗೆಲ್ಲ ಬೀದಿನಲ್ಲಿ ಚೆಲ್ಲಾಡಬೇಕಾ ಅಂತ. ಆದರೆ ನೀವು ಅದೇ ಜಾಗದಲ್ಲಿ ಒಂದು ವೇಳೆ ಕುರಿ ಕೋಳಿ ಕಡಿದು ಬೀದಿನಲ್ಲಿ ಹಾಕಿದ್ರೆ ಅದು ಗಂಭೀರವಾದಂಥ ಸಮಸ್ಯೆನೇ. ಸೊ ಈ ರೀತಿಯಲ್ಲಿ ಕುರಿ ಕೋಳಿಯನ್ನು ಬೀದಿನಲ್ಲಿ ಕಡಿದು ಎಲ್ಲೆಲ್ಲೂ ಎಸೆದಿರ್ತಕ್ಕಂಥ ರೀತಿಯಲ್ಲಿ ಒಂದು ಚಿತ್ರಣವನ್ನು ಇವತ್ತು ನಮ್ಮ ಕಣ್ಮುಂದೆ ತರಲಾಗ್ತಿದೆ. ಹಾಗಾಗಿ ನಾನ್ ವೆಜ್ ಅಂದರೆ ಅನ್ಹೈಜಿನಿಕ್ ಆಗಿರೋದು ಅನ್ನೋ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲ ಹೇಳ್ತಿರೋದಿಲ್ಲ. ಹಂಗೇನಿಲ್ಲ, ಸಸ್ಯಾಹಾರವನ್ನು ಮ್ಯಾನೇಜ್ ಮಾಡಿಲ್ಲ ಅನ್ನೋದಕ್ಕೆ ಸಾಹಿತ್ಯ ಸಮ್ಮೇಳನಗಳೇ ಉದಾಹರಣೆ ಇದೆ. ಹಾಗಾಗಿ ಸಾರ್ವಜನಿಕವಾಗಿ ಊಟ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಹೆಚ್ಚು ಸರಳಗೊಳಿಸ್ತಕ್ಕಂಥದ್ದು, ಚೆನ್ನಾಗಿ ನಿಭಾಯಿಸ್ತಕ್ಕಂಥದ್ದು ಮತ್ತು ಹೆಚ್ಚು ಜನರಿಗೆ ಅದು ಸಿಗೋಂಗೆ ಮಾಡಿದ್ರೆ
ಇಂಥ ಯಾವುದೂ ಗೊಂದಲ ಇರೋದಿಲ್ಲ ಅಷ್ಟೇ. ಆಮೇಲೆ ಮತ್ತೊಂದು ಇದೇ ಟೈಮ್ನಲ್ಲಿ ಇನ್ನೊಂದು ವಿಚಾರವನ್ನು ನೆನಪು ಮಾಡಬೇಕಂತಂದರೆ ಜಾವಗಲ್ ಶ್ರೀನಾಥ್ ಅವರು ಆಸ್ಟ್ರೇಲಿಯಾಗೆ ಹೋದಾಗ ಫಾಸ್ಟೆಸ್ಟ್ ಬೌಲರ್ ಅವರು. ಆಸ್ಟ್ರೇಲಿಯಾಗೆ ಹೋಗಿ ಕ್ರಿಕೆಟ್ ಆಡುವಂಥ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಅಂದಾಗ ಅವರಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ನೀವು ನಾನ್ ವೆಜ್ ತಿನ್ನಬೇಕು ಅಂತ. ಆ್ಯಕ್ಚುಲಿ ಅವರು ಅಪ್ಪಟ ಸಸ್ಯಾಹಾರಿ. ಆಮೇಲೆ ಡಾಕ್ಟರ್ ಸಜೆಷನ್ಸ್ ತೊಗೊಂಡ್ಮೇಲೆ ಆಮೇಲೆ ಅವ್ರು ನಾನ್ ವೆಜ್ ತಿನ್ನೋಕೆ ಶುರು ಮಾಡಿದ್ದಾರೆ. ಇದನ್ನೊಂದ್ಸಲ ರಿಮೈಂಡ್ ಮಾಡಬೇಕಂತ ಸರ್ ಅಷ್ಟೇ. ನಾನು ಕೇಳಿದ್ದೀನಿ, ಬಟ್ ಅದು ಸ್ವಲ್ಪ ಹಳೆ ಆಟಗಾರರಾದ್ರಿಂದ ವಿರಾಟ್ ಕೊಹ್ಲಿ ಬಗ್ಗೆ ಇತ್ತೀಚಿನ ವಿಡಿಯೋ ಎಷ್ಟು ನೋಡಿದ್ದೀವಿ ಅಷ್ಟು ನೋಡಿಲ್ಲ. ಆಗಿನ್ನೂ ಜಾವಗಲ್ ಶ್ರೀನಾಥ್ ಇದ್ದಾಗ ಟಿವಿ ಇತ್ತು ಬಿಟ್ರೆ ಇಷ್ಟೊಂದು ವಿಡಿಯೋಗಳು ಮಾಡ್ತಾ ಇರಲಿಲ್ಲ, ಹಂಗಾಗಿ ಗೊತ್ತಿಲ್ಲ. ಈಗ ಕೊನೆಯದಾಗಿ ಇಷ್ಟೆಲ್ಲ ಹಿಸ್ಟ್ರಿ ಉಂಟು ಯಾವುದಕ್ಕೆ, ಮಾಂಸಾಹಾರಕ್ಕೆ. ಮೊದಲಿಂದಾನು ಮಾಂಸಾಹಾರ ಪದ್ಧತಿ ಅನ್ನೋದು ಚಾಲ್ತಿಯಲ್ಲಿದೆ. ಈಗೀಗ ಇತ್ತೀಚೆಗೆ ಸಸ್ಯಾಹಾರ ಅನ್ನೋದು ಒಂಥರ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಥರ ಆಗಿಬಿಟ್ಟಿದೆ. ಎಷ್ಟೋ ಜನ ಸೆಲೆಬ್ರಿಟಿಗಳು ಮಾಡ್ತಿದ್ದಾರೆ ಅಂತ ಕೂಡ ಫ್ಯಾನ್ಸ್ ಫಾಲೋ ಮಾಡೋದು ಕೂಡ ಇದೆ. ಸತ್ಯನ ಸುಳ್ಳೋ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಫ್ಯಾನ್ಸ್ ಫಾಲೋ ಮಾಡ್ತಾರೆ. ಸೊ ಇಷ್ಟೆಲ್ಲ ಹಿಸ್ಟ್ರಿ ಇದ್ದಾವಾಗ ಈ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಬೇಡ ಅನ್ನೋದು ಅದು ಯಾವ ಥರ ರಾಜಕೀಯ ಅಂತ? ಹೌದು, ಮಾಂಸಾಹಾರ ಬೇಡ ಅಂತ ಹೇಳಿರೋದು ಒಂದಿದೆ. ಅದಕ್ಕಿಂತ ಇನ್ನೂ ಭಾಳ ಕೆಟ್ಟದಾಗಿ ಇರೋದೇನಪ್ಪ ಅಂತಂದರೆ ಮದ್ಯ, ತಂಬಾಕು ಮತ್ತು ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಸ್ಟಾಲ್ಸಲ್ಲಿ ಅಂತ ಹೇಳಲಾಗಿತ್ತು. ಅಂದರೆ ಮದ್ಯ ಮತ್ತು ಏನು ಸ್ಮೋಕಿಂಗ್ ಏನಿದೆ ಇದು ಕ್ಲಿಯರಾಗಿ ನಮ್ಮಲ್ಲಿ ದುಶ್ಚಟಗಳ ವರ್ಗೀಕರಣಕ್ಕೆ ಬರುತ್ತೆ. ಮತ್ತು ಡಾಕ್ಟ್ರಾಗಿ ನಾನು ಹೇಳೋದಂತೂ ಇವೆರಡೂ ಕೂಡ ತಪ್ಪು. ಮದ್ಯದ ಬಗ್ಗೆ ಯಾರಾದರೂ ರೊಮ್ಯಾಂಟಿಸೈಸ್ ಮಾಡಿ ಹೇಳ್ತಾ ಇದ್ದರೆ ನನಗಂತೂ ಅದು ಒಪ್ಪಿಗೆ ಇಲ್ಲ. ಮದ್ಯ ಮತ್ತು ಸ್ಮೋಕಿಂಗ್ ಎರಡೂ ಕೂಡ ಆರೋಗ್ಯಕ್ಕೆ ಹಾನಿಕರ. ಎಷ್ಟೇ ಪ್ರಮಾಣದಲ್ಲಿದ್ದರೂ ಕೂಡ ಆರೋಗ್ಯಕ್ಕೆ ಅದು ಹಾನಿಕರ. ಅದನ್ನು ನೀವೊಂದು ದುಶ್ಚಟದ ರೀತಿಯ ಒಳಗಡೆ ನೀವು ಕಂಪೇರ್ ಮಾಡಬಾರ್ದು. ಇದು ಸಮಸ್ಯೆ ಇದೆ. ಮತ್ತು ಇಲ್ಲ ನೀವು ಮಾಂಸ ಅಕಸ್ಮಾತ್ ತಿಂದು ನೀವು ಕೂತಿರೋ ಸ್ಟಾಲಲ್ಲಿ ಬಿಸಾಕ್ಬಿಟ್ರೆ ನಾಯಿ ಬರುತ್ತೆ ಅಂತಂದರೆ ಸಸ್ಯಾಹಾರ ನೀವು ಚೆಲ್ದಾಗಲೂ ಕೂಡ ಅದು ಕೂಡ ಕೊಳೆಯುವಂಥ ಸಮಸ್ಯೆ ಇದ್ದೇ ಇರುತ್ತೆ. ಇಲ್ಲಿಂದ ಶುರುವಾಯಿತು ಸಮಸ್ಯೆ. ಅದಾದಮೇಲೆ ಮಾಂಸಾಹಾರ ಬೇಕು, ಬಾಡೂಟ ಬೇಕು ಅನ್ನುವಂಥ ಪ್ರತಿಪಾದನೆಯನ್ನು ಮಂಡ್ಯ ಕಡೆಯಿಂದ ಅದು ಬಂದಿದೆ. ಆ ಪ್ರತಿಪಾದನೆ ಸರಿ ಇದೆ. ಮತ್ತು ಯಾಕಂದರೆ ನಮ್ಮಲ್ಲಿ ಸಾಂಸ್ಕೃತಿಕವಾದ ಮತ್ತು ಸಾಮಾಜಿಕವಾದಂಥ ಗೆರೆಗಳೇನಿದೆ, ಬ್ಯಾರಿಯರ್ಸ್ ಏನಿವೆ, ಈ ಬ್ಯಾರಿಯರ್ಸು ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರ್ತದೆ. ಯಾಕಂದರೆ ಇದು ಕೆಟ್ಟದು ಅಂತ ಅಂದ್ಕೊಳ್ಳೋದು, ತಿನ್ನಬಾರ್ದು ಅಂತ ಅಂದ್ಕೊಳ್ಳೋದು. ಹಾಗಾಗಿ ಭಾರತದ ಇವತ್ತಿನ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಾಂಸಾಹಾರದ ಸೇವನೆ ಇದೆ. ಯಾರು ನಾನ್ ವೆಜಿಟೇರಿಯನ್ಸ್ ಅಂತ ಹೇಳ್ತಾರೆ ಅವರು ಕೂಡ ದಿನದ 3 ಹೊತ್ತು ತಿನ್ನೋದಿಲ್ಲ, ವಾರದ 7 ದಿನ ತಿಂತಾ ಇಲ್ಲ. ಕೆಲವು ಕಡೆ ಮಾತ್ರ ಆ ರೀತಿಯ ಸೇವನೆ ಇದೆ. ಮತ್ತು ಇನ್ನೂ ಅಪೌಷ್ಟಿಕತೆ ದೊಡ್ಡ ಸಮಸ್ಯೆ ಇದೆ. ಹಾಗಾಗಿ ಈ ಅಪೌಷ್ಟಿಕತೆಯನ್ನು ನಿವಾರಿಸೋ ದೃಷ್ಟಿಯಿಂದ ಈ ರೀತಿಯಾದಂಥ ಸಾಂಸ್ಕೃತಿಕ ಬ್ಯಾರಿಯರ್ಸು ಹೋಗಬೇಕು. ಆದರೆ ಅದರ ನಂತರ ಕೂಡ ವ್ಯಕ್ತಿಗತವಾದ ಆಯ್ಕೆಗಳು ಮಾಡೋರಿಗೆ ಎಲ್ಲ ಅವಕಾಶ ಇರಬೇಕು. ಅಂದರೆ ಸಸ್ಯಾಹಾರ ಮಾತ್ರವೇ ನಾನು ತಿಂತೀನಿ ಅಂತ ಒಬ್ಬರು ಮುಂಚೆಯಿಂದ ಸಸ್ಯಾಹಾರಿ ಆಗಿದ್ದವರು ಅಥವಾ ಅವರು ಯಾವುದಾದ್ರೂ ಕಾರಣಕ್ಕೆ ಸಸ್ಯಾಹಾರಕ್ಕೆ ಶಿಫ್ಟ್ ಆಗ್ತೀವಿ ಅಂತ ಹೇಳಿದ್ರೆ ಆಗ ಅವರು ಹೆಚ್ಚು ಕಾರ್ಬೋಹೈಡ್ರೇಟ್ ತಿನ್ನದೆ ಅವರಿಗೆ ಬೇಕಿರುವಂಥ ಉಳಿದ ಪ್ರೋಟೀನ್ ಸೋರ್ಸ್ ಎಲ್ಲ ಸಸ್ಯಾಹಾರದ ಮೂಲಕನೇ ಹೆಂಗೆ ಬರೋದು ಅನ್ನೋದನ್ನು ನಾವು ಅಡ್ವೈಸ್ ಬರುತ್ತೆ. ಅದು ನಮ್ಮ ಕರ್ತವ್ಯ ಅಂತ ಅನ್ಸುತ್ತೆ. ಆದರೆ ಇವತ್ತು ಜನರಲ್ ಸೂತ್ರವಾಗಿ ಹೇಳೋದಾದರೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡೂ ಕೂಡ ಒಂದು ಸೂಕ್ತವಾದ ಪ್ರಮಾಣದಲ್ಲಿ ತಿಂತಕ್ಕಂಥದ್ದು ಆರೋಗ್ಯಕ್ಕೆ ಒಳ್ಳೆಯದು ಮಾಡುತ್ತೆ. ನನ್ನ ಪ್ರಕಾರ ಈ ಸಮ್ಮೇಳನದವರು ಸುಮ್ಮನೆ ಕಾಂಟ್ರವರ್ಸಿ ಮಾಡಲಿಕ್ಕೆ ಅಲ್ಲಿ ಮದ್ಯದ ಜೊತೆಗೆ ಮಾಂಸವನ್ನು ಸೇರಿಸಿದ್ರ ಅಂತ. ಇಲ್ಲ ಅಂತಂದ್ರೆ ಮಾಂಸವನ್ನು ಸೇರೋ ಅವಶ್ಯಕತೆನೂ ಇರಲಿ, ಇವ್ರು ವೆಜ್ಜೇ ಮಾಡಿದ್ರು ಸಹ ಇಲ್ಲ. ಕಾಂಟ್ರವರ್ಸಿ ಮಾಡೋದಕ್ಕೋಸ್ಕರ ಇದು ಮಾಡಿರೋದಲ್ಲ. ಈ ರೀತಿಯಾದಂಥ ಒಂದು ಫೀಲಿಂಗ್ ಇದೆ. ಅವನು ಎಲ್ಲ ದುಶ್ಚಟ ಕಲ್ತ್ಬಿಟ್ಟಿದ್ದಾನೆ, ತಿಂತಾನೆ ಕುಡಿತಾನೆ ಎಲ್ಲ ಮಾಡ್ತಾನೆ ಅಂತ ಹೇಳ್ತಾರೆ. ತಿಂತಾನೆ ಅಂದಾಗ ಏನು ತಿನ್ನೋದು ಅನ್ನೋದನ್ನು ನಾನ್ ವೆಜ್ ತಿನ್ನೋದನ್ನೇ, ಕುಡಿಯೋದು ಅಂತಂದರೆ ಆಲ್ಕೋಹಾಲ್ ತೊಗೊಳ್ಳೋದನ್ನು ಒಟ್ಟಿಗೆ ಸೇರಿಸಿರೋದು ಒಂದಿದೆ, ಒಂದು ಥಿಂಕಿಂಗ್ ಇದೆ. ಹಾಗಾಗಿ ಅದನ್ನು ಇಲ್ಲಿ ಸೇರಿಸಿ ಬರೆದಿದ್ದಾರೆ. ಬರಿಬೇಕಿದ್ದವ್ರಿಗೆ ಅದು ಸಹಜವಾಗಿ ಅವ್ರು ಬರೆದಿದ್ದಾರೆ. ಅಂದರೆ ಅವ್ರ ಮಟ್ಟಿಗೆ ಅದು ಸಹಜ. ಆದರೆ ಆ ಸಹಜದ ಹಿಂದೆ ಒಂದು ಸಾಂಸ್ಕೃತಿಕವಾದ ಸಾಮಾಜಿಕವಾದ ರಾಜಕೀಯ ಇದೆ. ಆದರೆ ಮಂಡ್ಯದಲ್ಲಿ ಮಂಡ್ಯ ಅಂದ್ರೇ ಬಾಡೂಟ, ಬಾಡೂಟ ಅಂದ್ರೇ ಮಂಡ್ಯ ಅಲ್ಲ ಸರ್. ನಾನ್ ವೆಜ್ ಅಂತ ನೆನ್ಪು ಮಾಡ್ಕೊಂಡಾಗ ಮಂಡ್ಯದ ಬಾಡೂಟ, ಮಂಡ್ಯದ ಮುದ್ದೆ ಎಲ್ಲನೂ ನೆನಪಾಗ್ತದೆ. ಅಂಥ ಊರಲ್ಲಿ ನಾನ್ ವೆಜ್ ಇರಲೇಬೇಕು ಅನ್ನೋದು ಸಹ ನನ್ನ ನಿಲುವು ಫೈನಲ್ ಆಗಿ. ಸೊ ಇಷ್ಟೊತ್ತು ನಮ್ಮ ಜೊತೆ ಮಾಂಸಾಹಾರ ಮತ್ತು ಸಸ್ಯಾಹಾರದ ಬಗ್ಗೆ ಡಿಸ್ಕಷನ್ಸ್ ಮಾಡಿದ್ದೀರಾ ಸರ್. ಜೊತೆಗೆ ಎಷ್ಟೋ ಗೊತ್ತಿಲ್ಲದೆ ಇರುವಂಥ ವಿಷಯಗಳನ್ನು ನಮ್ಮ ವೀಕ್ಷಕರಿಗೂ ತಿಳಿಸಿದ್ದೀರಾ. ಜೊತೆಗೆ ಎಷ್ಟೋ ಜನ ಸಸ್ಯಾಹಾರವೇ ಗ್ರೇಟ್ ಅಂತ ಅಂದ್ಕೊಂಡಿರಿಗೆ, ಇಲ್ಲ ಮಾಂಸಾಹಾರ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನು ಸರಳವಾಗಿ ತಿಳಿಸಿದ್ದೀರಾ. ಸಾಕಷ್ಟು ಸಸ್ಯಾಹಾರವನ್ನು, ವೆಜಿಟೇಬಲ್ಸ್ನ ಅದನ್ನು ಕೂಡ ತಿನ್ನಬೇಕು, ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ಮಾಂಸಾಹಾರನೂ ಸಹ ಒಳ್ಳೆಯದು, ಯಾವುದೇ ರೀತಿ ಕೆಟ್ಟದಂತೂ ಮಾಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್.
ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ, ಸಸ್ಯಾಹಾರ ಮಾಂಸಾಹಾರದ ಬಗ್ಗೆ ಚರ್ಚೆಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಮಾಂಸಾಹಾರವನ್ನು ತಿಂದು ಮೈ ಮುರಿದು ಕೆಲಸ ಮಾಡಿದ್ರೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಯಾವಾಗ ತಿನ್ನೋದು ಮಲ್ಗೋದು ಮಾಡ್ತೀವೋ ಅಲ್ಲೇ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಏನು ತಿನ್ನಬೇಕು ಅಂತ ಡಿಸೈಡ್ ಮಾಡೋದು ನಮ್ಮ ಇಷ್ಟ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.